ನಮಸ್ಕಾರ ವೀಕ್ಷಕರೇ, ಸೂಪರ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಡಿ.ಎಂ. ಯಲಬುರ್ಗಿ. ಇಂದು ನಾವು ನಿಮಗೆ ಸುಪ್ರಸಿದ್ಧವಾದಂಥ ಹೈದರಾಬಾದ್ನಲ್ಲಿರ್ತಕ್ಕಂಥ ಕೋಟೆ ಗೋಲ್ಕೊಂಡ ಪೋರ್ಟ್ನ ಸಂಪೂರ್ಣವಾದಂಥ ವಿವರವನ್ನು ನಾವು ನಿಮಗೆ ತೋರಿಸ್ತೀವಿ, ನೋಡೋಣ. ಒಟ್ಟು ಈ ಕೋಟೆಯು 7 ಕಿಲೋಮೀಟರ್ ಸುತ್ತಳತೆಯನ್ನು ಹೊಂದಿದೆ. ಭಾರತದ ಎರಡನೆಯ ಅತಿ ದೊಡ್ಡ ಕೋಟೆ ಇದಾಗಿದೆ. ಇದಕ್ಕೆ 8 ಗೇಟ್ಗಳು ಇವೆ. ಮೊದಲು ಈ ಕೋಟೆಯ ಹೆಸರು ಗೊಲ್ಲಕೊಂಡ ಅಂತ ಇತ್ತು. ತೆಲುಗು ಭಾಷೆ ಪದವಿದು. ಗೊಲ್ಲವೆಂದರೆ ದುಂಡನೆ, ಕೆಂಡ ಎಂದರೆ ಗುಡ್ಡವೆಂದು. 1143ರಲ್ಲಿ ಕಾಕತೀಯ ಎಂಬ ಹಿಂದೂ ರಾಜ ಇದರ ನಿರ್ಮಾಣವನ್ನು ಮಾಡ್ತಾನೆ. ವರಂಗಲ್ನಿಂದ ಬಂದು ಕೇವಲ ಮಣ್ಣಿನಿಂದ ಒಂದು ಸಣ್ಣ ಕೋಟೆಯನ್ನು ಕಾಕತೀಯ ರಾಜ ನಿರ್ಮಾಣ ಮಾಡ್ತಾನೆ. 1363ರಲ್ಲಿ ಬಹುಮನಿ ಸುಲ್ತಾನರು ಕಾಕತೀಯ ರಾಜನಿಂದ ಈ ಕೋಟೆಯನ್ನು ವಶಪಡಿಸಿಕೊಳ್ಳುತ್ತಾರೆ. ಆಗಿನ ಕಾಲದ ಬಹುಮನಿ ಸುಲ್ತಾನರು ಈ ಕೋಟೆಯ ನಿರ್ಮಾಣ ಮಾಡಲಿಕ್ಕೆ ಆಗಲಿಲ್ಲ. ಬಹುಮನಿಯ ಸುಬೇದಾರನಾಗಿದ್ದ ಕುತುಬ್ ಶಾಹಿ ರಾಜ ಇರಾನಿನ ಮೂಲದವನಾಗಿದ್ದ. 1518ರಲ್ಲಿ ಬಹುಮನಿ ಸಾಮ್ರಾಜ್ಯದ ದೌರ್ಬಲ್ಯವನ್ನು ನೋಡಿ ಕುತುಬ್ ಶಾಹಿ ಈ ಕೋಟೆಯನ್ನು ತನ್ನ ವಶಪಡಿಸಿಕೊಳ್ಳುತ್ತಾನೆ. ತನ್ನನ್ನು ಇಲ್ಲಿಯ ರಾಜನೆಂದು ಘೋಷಣೆ ಮಾಡಿಕೊಳ್ಳುತ್ತಾನೆ. ಕುತುಬ್ ಶಾಹಿ ಈ ಕೋಟೆ ಕಟ್ಟಲಿಕ್ಕೆ 62 ವರ್ಷ ಬೇಕಾಗುತ್ತದೆ. ಒಟ್ಟು 3 ರಾಜರು ಕೂಡಿ ಈ ಕೋಟೆಯನ್ನು ಕಟ್ಟುತ್ತಾರೆ. ಪ್ರಥಮ ರಾಜ ಸುಲ್ತಾನ್ ಕುಲಿ ಕುತುಬ್ ಶಾ, ಜಮ್ಶೇರ್ ಕುತುಬ್ ಶಾ, ಇಬ್ರಾಹಿಂ ಕುಲಿ ಕುತುಬ್ ಶಾ, 4ನೇ ರಾಜ ಮೊಹಮ್ಮದ್ ಕುಲಿ ಕುತುಬ್ ಶಾ. 4ನೇ ರಾಜ ಚಾರ್ಮಿನಾರನ್ನು ಕೂಡ ಅವನು ನಿರ್ಮಾಣ ಮಾಡ್ತಾನೆ. ಹೈದರಾಬಾದ್ನ ಮೊದಲ ಹೆಸರು ಭಾಗ್ಯನಗರ ಅಂತ ಇತ್ತು. ಇಲ್ಲಿಯ ರಾಜ ಮೊಹಮ್ಮದ್ ಕುಲಿ ಕುತುಬ್ ಶಾ ಭಾಗಮತಿ ಎಂಬ ಹೆಸರಿನ ರಾಣಿಯನ್ನು ತಾನು ರಾಣಿಯನ್ನಾಗಿ ಮಾಡ್ತಾನೆ. ಹಾಗಾಗಿ ಇದಕ್ಕೆ ಹೆಸರು ಭಾಗ್ಯನಗರ ಅಂತ ಇತ್ತು. ಗೋಲ್ಕೊಂಡ ಸಾಮ್ರಾಜ್ಯದ ಕಟ್ಟಕಡೆಯ ರಾಜ ಅಬ್ದುಲ್ ಹಸನ್ ತಾನೇ ಶಾ ಅಂತ ಆಳ್ವಿಕೆಯನ್ನು ಮಾಡ್ತಾನೆ. 1687ರಲ್ಲಿ ಮೊಘಲ್ ಸಾಮ್ರಾಟ ಔರಂಗಜೇಬ್ ದಾಳಿ ಮಾಡ್ತಾನೆ. ಸತತ 8 ತಿಂಗಳ ಕಾಲ ಯುದ್ಧ ಮಾಡಿ ಗೆಲ್ಲುತ್ತಾನೆ. 500 ವರ್ಷ ಹಳೆಯ ಇತಿಹಾಸವಿರುವ ಈ ಕೋಟೆ ಸುಣ್ಣ, ಕಲ್ಲು, ಮಣ್ಣಿನಿಂದ ಕಟ್ಟಲಾಗಿದೆ. ಇದರ ಸಂಪೂರ್ಣವಾದಂಥ ವಿಡಿಯೋವನ್ನು ನಾವು ನಿಮಗೆ ವೀಕ್ಷಕರೇ, ನಾವು ಗೋಲ್ಕೊಂಡ ಪೋರ್ಟ್ನ ಹೊರಗೆ ಇದ್ದೇವೆ. ಒಳಗಡೆ ಯಾವ ರೀತಿಯಾಗಿ ಈ ಕೋಟೆಯನ್ನು ನಿರ್ಮಾಣ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ನೋಡೋಣ. ನಾವು ಸಂಪೂರ್ಣವಾದಂಥ ವಿವರವನ್ನು ನಿಮಗೆ ತೋರಿಸ್ತೀವಿ, ನೋಡೋಣ. ವೀಕ್ಷಕರೇ, ಇದು ಟಿಕೆಟ್ ಕೌಂಟರ್ ಇದೆ. ಇದು ಒಬ್ಬರಿಗೆ 25 ರೂಪೀಸ್ ಈಚ್. ಒಬ್ಬರಿಗೆ 25 ರೂಪಾಯಿ ಟಿಕೆಟನ್ನು ಇಲ್ಲಿ ತೊಗೊಳ್ಳಾಗ್ತೈತಿ. ಅಲ್ಲಿ ನಾನು ಟಿಕೆಟ್ ತೊಗೊಂಡಿದ್ದೀನಿ. ಒಳಗೆ ಹೋಗಿ ನೋಡೋಣ. ವೀಕ್ಷಕರು, ಈಗ ಒಳಗೆ ಹೋಗೋಣ. ಯಾವ ರೀತಿಯಾಗಿ ಒಳಗೆ ಏನೇನೈತೆ ಅಂತಕ್ಕಂಥದ್ದನ್ನು ನೋಡೋಣ. ಈಗ ಗೋಲ್ಕೊಂಡ ಪೋರ್ಟ್ನೊಳಗೆ ಒಳಗೆ ಹೋಗ್ತಾ ಇದ್ವಿ. ನಾವೀಗ ಎಂಟ್ರೆನ್ಸ್ನಲ್ಲಿ ಟಿಕೆಟ್ ತೊಗೊಂಡಿದ್ದಾಯ್ತು. ಈಗ ಹೋಗ್ತಾ ಇದ್ದೀವಿ. चार चीज़ है, इसमें के 2 चीज़ें बंद है. इसके लिए 360 सीढ़ी जाना पड़ेगा. महल 2 किलोमीटर में देखिए. अभी आप खड़े हैं यहाँ पर, ये मेन गेट. इसके सामने जो दीवार देख रहे हैं आपके बैक साइड में, जब तक आप अंदर नहीं गए ये 18 फीट का गेट आपको नजर नहीं आएगा. इसके अंदर में टेलीफोन का साउंड है. एक बार ताली बजाएंगे आप, ये आवाज़ आपको 7 फीट सर्कल में आएगा. 7 फीट बैक साइड आपको आवाज़ नहीं सुनाई देगी. ये टेक्निक बाद में रहेगा. डेड बॉडी वॉश करने के लिए सोल्जर्स लोग के बैरक्स है. ये हीरे का बाजार है. जो कोहिनूर हीरे का नाम सुने आप, वो हीरे का नाम कहाँ से शुरुआत हुआ ये देखेंगे. एक मिनिस्टर ऑफिस है कि इसमें रूम कैसे बनाए, फैन कैसे चलाए, अलमारी कैसे रखे. एक है उस ज़माने का मैरिज हॉल, आर्मोरी स्टोर, तारा मस्जिद, तारामती का पैलेस, भाग्यमती पैलेस, रानी महल. ये रानी महल साहब एक मैजिक रूम है. एक दीवार में अगर आप धीरे से कुछ बोलेंगे तो मैडम लोग दूसरी दीवार से आपको जवाब देंगे. जो बड़े लोग बोलते धीरे बात कीजिए, दीवारों को भी कान होते. आज भी बात कर सकते हैं. इस जगह में जजमेंट हॉल है. आपके कपड़े पे ऐसे टच करेंगे आप तो उसका 24 बार आवाज़ सुनाई देगा. मेकअप रूम, ड्रेसिंग रूम, कॉन्टेंट, स्टेज, किचन रूम, लॉन्ड्री, अस्तबल के लिए. लेडीज़ मस्जिद, लेडीज़ बॉडी गार्ड रूम. ये आपको 20 प्लेस 2 किलोमीटर में. इसके लिए आप
ಕೋಟೆ ಬಾಗಿಲ ಸುರಕ್ಷತೆಗಾಗಿ ಈ ಬೃಹತ್ತಾದ ಗೋಡೆಯನ್ನು ನಿರ್ಮಾಣ ಮಾಡಲಾಗಿದೆ. ಸುಮಾರು 17 ಅಡಿ ಎತ್ತರದ ಕೋಟೆ ಬಾಗಿಲು ಇದಾಗಿದೆ. ಯುದ್ಧ ಅಥವಾ ಶತ್ರುಗಳು ದಾಳಿ ಮಾಡಿದರೆ ಈ ಬಾಗಿಲ ಮೇಲೆ ಬಿಸಿ ಬಿಸಿಯಾದ ಎಣ್ಣೆಯನ್ನು ಸುರುವಿ ಆನೆ ಅಥವಾ ಸೈನ್ಯವನ್ನು ಹಿಮ್ಮೆಟ್ಟಿಸುತ್ತಿದ್ದರು. ಕೋಟೆಯ ಬಾಗಿಲ ಸುರಕ್ಷತೆಗಾಗಿ ಈ ಗೋಡೆಯನ್ನು ಮುಂದೆ ನಿರ್ಮಾಣ ಮಾಡಲಾಗಿದೆ. ಶತ್ರುಗಳನ್ನು ತಡೆಯಲು ಕೋಟೆಯ ಸುತ್ತಲೂ ಕೆನಾಲ್ ನಿರ್ಮಿಸಿ ನೀರು ತುಂಬಿಸಿ ಅದರಲ್ಲಿ ಮೊಸಳೆಗಳನ್ನು ಬಿಡ್ತಾ ಇದ್ದರು. ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರು ಈ ಕೋಟೆಯನ್ನು ಕಾಯುತ್ತಿದ್ದರು. ಈ ಎಲ್ಲ ರಹಸ್ಯವನ್ನು ಅರಿತ ಔರಂಗಜೇಬ ದಾಳಿಗೂ ಮುನ್ನ ಗೋಲ್ಕೊಂಡಾದ ಸೇನಾಧಿಪತಿಯಾಗಿದ್ದ ಅಬ್ದುಲ್ ರಜಾಕ್ ಪನ್ನಿಗೆ ಆಮಿಷ ಒಡ್ಡುತ್ತಾನೆ. ನಾನು ನಿನಗೆ ಇಲ್ಲಿಯ ರಾಜನನ್ನಾಗಿ ಮಾಡುತ್ತೇನೆಂದು ಹೇಳುತ್ತಾನೆ. ರಾಜ ದ್ರೋಹಿಯಾದ ಅಬ್ದುಲ್ ರಜಾಕ್ ಪನ್ನಿ ಇದಕ್ಕೆ ಒಪ್ಪಿಬಿಡುತ್ತಾನೆ. ಔರಂಗಜೇಬ ನಾನು ಬಂದು ಬಾಗಿಲ ಹತ್ತಿರವಿದ್ದಾಗ ನೀನೇ ಕೋಟೆಯ ಬಾಗಿಲನ್ನು ತೆರೆದು ನಿಲ್ಲಬೇಕೆಂದು ಹೇಳುತ್ತಾನೆ. ಔರಂಗಜೇಬ್ ಹೇಳಿದ ಹಾಗೆ ಯುದ್ಧದ ಸಮಯದಲ್ಲಿ ಕೋಟೆಯ ಬಾಗಿಲನ್ನು ತೆರೆದು ಬಿಡುತ್ತಾನೆ ಅಬ್ದುಲ್ ರಜಾಕ್ ಪನ್ನಿ. ಅಬ್ದುಲ್ ರಜಾಕ್ ಪನ್ನಿ ಕೇಳುತ್ತಾನೆ, ನನ್ನ ಇನಾಮು ಕೊಡಿ ಎಂದು ಔರಂಗಜೇಬನಿಗೆ ಕೇಳುತ್ತಾನೆ. ಔರಂಗಜೇಬ್ ಹೇಳ್ತಾನೆ, ನೀನು ನಿನ್ನ ರಾಜನಿಗೆ ದ್ರೋಹ ಮಾಡಿದ ಹಾಗೆ ನನಗೂ ದ್ರೋಹ ಮಾಡುವುದಿಲ್ಲವೇ ಎಂದು ಹೇಳುತ್ತಾನೆ. ಆಗ ತಗೋ ನಿನ್ನ ಇನಾಮು ಎಂದು ಅವನಿಗೆ ಅಲ್ಲೇ ಬಾಗಿಲಲ್ಲೇ ಅಬ್ದುಲ್ ರಜಾಕ್ ಪನ್ನಿಯನ್ನು ಕೊಂದು ಬಿಡುತ್ತಾನೆ. ಈ ಮೇಲಿರುವ ರಂಧ್ರದ ಮುಖಾಂತರ ಶತ್ರುಗಳ ಮೇಲೆ ಎಣ್ಣೆಯನ್ನು ಸುಡು ಎಣ್ಣೆಯನ್ನು ಹಾಕಲಾಗ್ತಾ ಇತ್ತು. ಈ ಬೃಹತ್ತಾದ ಕದವನ್ನು ನೋಡಿ ಇದರ ಮೇಲೆ ಕಬ್ಬಿಣದ ತಗಡನ್ನು ಲೇಪನವನ್ನು ಮಾಡಲಾಗಿದೆ. ಇದರ ಒಂದು ಸುರಕ್ಷತೆಗಾಗಿ ಗಟ್ಟಿಮುಟ್ಟಾದಂತಹ ಕಬ್ಬಿಣದ ತಗಡನ್ನು ಇದರ ಮೇಲೆ ಲೇಪನ ಮಾಡಲಾಗಿದೆ. ಒಳಗೆ ಕಟ್ಟಿಗೆಯನ್ನು ಮಾಡಿ ಮೇಲೆ ಈ ಒಂದು ತಗಡನ್ನು ಲೇಪನ ಮಾಡಲಾಗಿದೆ ಬಾಗಿಲಿಗೆ. ಕೋಟೆಯ ಒಳಗೆ ಹೋಗೋಣ, ನೋಡೋಣ ಒಳಗಡೆ. ಈ ಒಂದು ಕಟ್ಟಡದಲ್ಲಿ 150 ರೂಮ್ಗಳಿವೆ. ಯುದ್ಧ ಸಾಮಗ್ರಿಗಳನ್ನು ಇಲ್ಲೇ ತಯಾರು ಮಾಡ್ತಿದ್ರು. ಈ ಒಂದು ಕಟ್ಟಡದಲ್ಲಿ ರಾಜ ಅಕಾಲಿಕ ಮರಣ ಹೊಂದಿದರೆ ರಾಜನ ಶವವನ್ನು ಇಲ್ಲಿ ತೊಳೆದು ರಹಸ್ಯವಾಗಿ ಸುರಂಗ ಮಾರ್ಗ ಮುಖಾಂತರ ಅಂತ್ಯ ಸಂಸ್ಕಾರ ಮಾಡುತ್ತಿದ್ದರು. ಸುಮಾರು 7 ಕಿಲೋಮೀಟರ್ ಸುರಂಗ ಮಾರ್ಗ ಮುಖಾಂತರ 7 ಟೋಮ್ ಸ್ಮಶಾನಕ್ಕೆ ಸಾಗಿಸಲಾಗುತ್ತಿತ್ತು ಶವವನ್ನು. ಇಲ್ಲಿಯ ರಾಜರ ಒಂದು ಅಂತಿಮವಾಗಿ ಶವವನ್ನು ತೊಳಿತಾ ಇದ್ದರು ಇದೇ ಒಂದು ಕಟ್ಟಡದಲ್ಲಿ. ಈ ಒಂದು ಏನು ನೀವು ಜಾಗವನ್ನು ನೋಡ್ತಾ ಇದ್ದೀರಾ, ಈ ಒಂದು ಪ್ರದೇಶದಲ್ಲಿ ಮುತ್ತು ರತ್ನಗಳ ಆಗಿನ ಕಾಲದ ಒಂದು ಬಜಾರ್ ಇಲ್ಲಿ ನಡೆಯುತ್ತಿತ್ತು. ಇಲ್ಲಿ ಮಾರ್ಕೆಟ್ ಆಗ್ತಿತ್ತು. ಮುತ್ತು ರತ್ನ ಹವಳಗಳನ್ನು ಇಲ್ಲಿ ಮಾರಾಟ ಮಾಡಲಾಗ್ತಾ ಇತ್ತು. ನಗೀನಾ ಗಾರ್ಡನ್ ಅಂತ ಇದರ ಹೆಸರು. ಸೈನಿಕರಿಗಾಗಿ ನಿರ್ಮಾಣ ಮಾಡಿರ್ತಾ ಇರತಕ್ಕಂಥ ಈ ಒಂದು ಕಟ್ಟಡ ಎಡಬದಿ ಹಾಗೂ ಬಲಬದಿಯಲ್ಲಿ ತಾವೇನು ಕಾಣ್ತಾ ಇದ್ದೀರಾ, ಈ ಒಂದು ಕಟ್ಟಡದಲ್ಲಿ ಸೈನಿಕರು ವಾಸ ಮಾಡಲಿಕ್ಕೆ ಈ ಒಂದು ಕಟ್ಟಡವನ್ನು ನಿರ್ಮಿಸಲಾಗಿತ್ತು. ಸೈನಿಕರು ಇದೇ ಒಂದು ಕಟ್ಟಡದಲ್ಲಿ ಅವರು ವಾಸವಾಗಿರ್ತಾ ಇದ್ದರು, ಕಾವಲವನ್ನು ಕಾಯ್ತಾ ಇದ್ದರು. ಸಾವಿರಾರು ಸಂಖ್ಯೆಯಲ್ಲಿ ಈ ಕಟ್ಟಡದಲ್ಲಿ ಸೈನಿಕರು ವಾಸಿಸುತ್ತಿದ್ದರು. ಸುಸಜ್ಜಿತವಾದ ಕಟ್ಟಡಗಳು ಇವತ್ತಿಗೂ ಕೂಡ ಯಾವುದೇ ರೀತಿಯಾದಂಥ ಹಾನಿ ಇದಕ್ಕಾಗಿಲ್ಲ. ಒಳ್ಳೆಯ ರೀತಿಯಲ್ಲಿ ಇನ್ನೂ ಕೂಡ ಈ ಕಟ್ಟಡ ಒಂದು ಒಳ್ಳೆಯ ಒಂದು ಸ್ಥಿತಿಯಲ್ಲಿವೆ. ವೀಕ್ಷಕರೇ, ಇದು ಆಯುಧವನ್ನು ಆಗಿನ ಕಾಲದಲ್ಲಿ ಆಯುಧವನ್ನು ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಕಾರ್ಖಾನೆ ಆಗಿತ್ತು ಈ ಪ್ಲೇಸು.
ವೀಕ್ಷಕರೇ, ಈ ಒಂದು ಕಟ್ಟಡವನ್ನು ಏನು ತಾವು ನೋಡ್ತಾ ಇದ್ದೀರಿ, ಈ ಕಟ್ಟಡದಲ್ಲಿ ಫೈಲ್ಗಳನ್ನು ಇಡ್ತಾ ಇದ್ದರು. ಆಗಿನ ಕಾಲದ ಕಡತಗಳನ್ನೆಲ್ಲ ಇಲ್ಲೇ ಇಡಲಾಗುತ್ತಿತ್ತು. ರೆಕಾರ್ಡ್ಸ್ ರೂಮ್ ಇದು. ಇದರಲ್ಲಿ ಸಂಬಂಧಿಸಿದ ಎಲ್ಲ ಕಡತಗಳನ್ನು ಇಲ್ಲಿ ಇಡ್ತಾ ಇದ್ದರು. ಕೋಟೆಯ ಮೇಲೆ ಹೋಗಲಿಕ್ಕೆ ಸಾರ್ವಜನಿಕರಿಗಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ದಾರಿ. ಆಗಿನ ಕಾಲದಲ್ಲಿ ಸಾರ್ವಜನಿಕರಿಗೆ ಇಲ್ಲಿಂದ ಕುಡಿಯೋಕೆ ಮತ್ತು ಬಳಸಲಿಕ್ಕೆ ಈ ಬಾವಿಯನ್ನು ಉಪಯೋಗಿಸ್ತಾ ಇದ್ರು ನೀರಿಗಾಗಿ. ಹಾಗೂ ಈ ಒಂದು ಬಾವಿಗೆ ನೀರು 8ರಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಕೆರೆಯಿಂದ ಪೈಪ್ ಮುಖಾಂತರ ಈ ಒಂದು ಬಾವಿಯನ್ನು ತುಂಬಿಸ್ತಾ ಇದ್ರು. ಇಲ್ಲಿಂದ ಮತ್ತೆ ಮೇಲೆ ಕೋಟೆಯ ಮೇಲೆ ನೀರನ್ನು ಹೋಗಲಿಕ್ಕೆ ಹ್ಯಾಂಡ್ ಪಂಪ್ಲಿಂದ ಅಂದರೆ ಕೈಯಿಂದ ಆಗಿನ ಕಾಲದಲ್ಲಿ ಮೇಲೆ ನೀರು ಹತ್ತಿಸ್ತಾ ಇದ್ರು. ಬಹುದೂರದಿಂದ ಈ ಒಂದು ಕೆರೆಗೆ ನೀರು ಬರ್ತಾ ಇತ್ತು. ಆಗಿನ ಕಾಲದಲ್ಲಿ 10 ಕಿಲೋಮೀಟರ್ ದೂರದಿಂದ ಈ ಬಾವಿಗೆ ನೀರನ್ನು ಪೈಪಿನ ಮುಖಾಂತರ ಹರಿಸ್ತಾ ಇದ್ರು. ಬಾವಿಯಲ್ಲಿ ಬಂದು ಬಿದ್ದ ನೀರನ್ನು ಮೇಲೆತ್ತಿ ಈ ಒಂದು ಪ್ರದೇಶದಲ್ಲಿ, ಅಂದರೆ ಈಗೇನು ನೀವು ನೋಡ್ತಾ ಇದ್ರ ಈ ಒಂದು ಪ್ರದೇಶ, ಈ ಒಂದು ಬಾವಿಯಲ್ಲಿ ಸ್ಟಾಕ್ ಮಾಡ್ತಾ ಇದ್ರು. ಅಲ್ಲಿಂದ ಎತ್ತಿ ಈ ಒಂದು ಬಾವಿಯಲ್ಲಿ ನೀರನ್ನು ಸರಬರಾಜು ಮಾಡ್ತಾ ಇದ್ರು, ಇದನ್ನು ತುಂಬಿಸ್ತಾ ಇದ್ರು. ಆನಂತರ ಇಲ್ಲಿ ಏನು ಕಾಣ್ತಾ ಇದ್ರೆ, ಇಲ್ಲಿಂದ ಮೇಲಕ್ಕೆ ಮತ್ತೆ ಈ ಒಂದು ಬಾವಿಯಲ್ಲಿ ನೀರನ್ನು ಡಂಪ್ ಮಾಡ್ತಾ ಇದ್ರು. ಆಗಿನ ಕಾಲದಲ್ಲಿ ಪೈಪಿನ ಮುಖಾಂತರ ಹ್ಯಾಂಡ್ ಪಂಪ್ ಅಂದರೆ ಕೈಯಿಂದ ತಿರುವಿ ಮೇಲ್ಗಡೆ ಪೈಪಿನ ಮುಖಾಂತರ ಈ ಒಂದು ಪ್ರದೇಶದಲ್ಲಿ ನೀರನ್ನು ಮೇಲೆತ್ತಾ ಇದ್ರು. ಅಲ್ಲಿಂದ ಮತ್ತೆ ಕೆಳಕ್ಕೆ ರಾಣಿಯ ನಿವಾಸಕ್ಕೆ ಆ ಒಂದು ನೀರನ್ನು ಪೈಪಿನ ಮುಖಾಂತರ ಹರಿಸ್ತಾ ಇದ್ರು. ರಾಮದಾಸನನ್ನು ಇಲ್ಲಿ 12 ವರ್ಷಗಳ ಕಾಲ ಆತನನ್ನು ಇಲ್ಲಿ ಸೆರೆವಾಸದಲ್ಲಿಟ್ಟಿದ್ದರು. ಈ ಪ್ರದೇಶದಲ್ಲಿ ರಾಮದಾಸ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆಗಿನ ರಾಜನ ಕಾಲದಲ್ಲಿ ಅವನು ಕರ ವಸೂಲಿಗಾರನಾಗಿದ್ದ. 6 ಲಕ್ಷ ರೂಪಾಯಿ ಆಗಿನ ಕಾಲದಲ್ಲಿ ಕರ ವಸೂಲಿಯಾಗಿತ್ತು. ಆ ಒಂದು 6 ಲಕ್ಷ ರೂಪಾಯಿಯನ್ನು ರಾಜನ ಅಕೌಂಟ್ಗೆ ಜಮೆ ಮಾಡದೇ ಇದ್ದ ಕಾರಣಕ್ಕಾಗಿ ರಾಮದಾಸನನ್ನು ಈ ಒಂದು ಕೋಣೆಯಲ್ಲಿ ಸೆರೆವಾಸ 12 ವರ್ಷಗಳ ಕಾಲ ಅವನಿಗೆ ಸಜೆ ಮಾಡಲಾಗಿತ್ತು. ಇದು ಏನು ನೀವು ಇವಾಗ ನೋಡ್ತಾ ಇದ್ದೀರಿ, ಇದು ಅಂಬಾರ್ ಖಾನ ಅಂತ ಇದರ ಹೆಸರು. 5ನೇ ರಾಜ ಸುಲ್ತಾನ್ ಅಬ್ದುಲ್ಲಾ ಕುತುಬ್ ಶಾ 1642ರಲ್ಲಿ ಇದನ್ನು ಕಟ್ಟಿಸಿದ. ಪ್ರತಿ ಶುಕ್ರವಾರ ನಮಾಜಿನ ನಂತರ ಇಲ್ಲಿ ರಾಜ ದಾನ ಧರ್ಮ ಮಾಡ್ತಾ ಇದ್ದ. ಇದರ ಮೇಲೆ ಶತ್ರುಗಳಾರು ದಾಳಿ ಮಾಡಬಾರ್ದೆಂದು ಇದರ ಮೇಲೆ ಮಸೀದಿಯನ್ನು ಕಟ್ಟಿಸಿದ. ಇದರ ಮೇಲೆ ಔರಂಗಜೇಬ ಸತತ 1 ತಿಂಗಳ ಕಾಲ ದಾಳಿ ನಡೆಸಿದರು. ಈ ಒಂದು ಕಟ್ಟಡದ ಮೇಲೆ ಯಾವುದೇ ರೀತಿಯಾದಂಥ ದಾಳಿ ಮಾಡಲಿಲ್ಲ. ಹಾಗಾಗಿ ಇಂದಿಗೂ ಕೂಡ ಇದು ಸುರಕ್ಷಿತವಾಗಿದೆ. ಇದು ಅಂಬಾರ್ಖಾನೆಯ ಒಳಗಿನ ನೋಟ. ಈಗೇನು ನೀವು ನೋಡ್ತಾ ಇದ್ದೀರಾ, ಇದು ಅಂಬಾರ್ಖಾನೆಯ ಒಳಗಿನ ನೋಟ. ಪರ್ಷಿಯನ್ ಭಾಷೆಯಲ್ಲಿ ಇರ್ತಕ್ಕಂಥ ಈ ಒಂದು
ಇದನ್ನು ಕಲ್ಲನ್ನು ನೋಡ್ತಾ ಇದ್ದೀರಾ ನೀವು. ಇದರ ಸಂಪೂರ್ಣವಾದಂಥ ವಿವರವನ್ನು ಈ ಒಂದು ಕಲ್ಲಿನಲ್ಲಿ ಕೆತ್ತಲಾಗಿದೆ. 1642ನೇ ಇಸ್ವಿಯಲ್ಲಿ ಕಟ್ಟಲಾದ ಈ ಒಂದು ಅಂಬರ್ ಖಾನವನ್ನು ಈಗಲೂ ಕೂಡ ನೋಡಿದರೆ ಹೊಸತರಂತೆ ಕಾಣ್ತಾ ಇದೆ. ಎಷ್ಟೇ ರಾಜರು ಕೂಡ ಇದರ ಮೇಲೆ ದಾಳಿ ಮಾಡಿದರೂ ಕೂಡ ಯಾವುದೇ ರೀತಿಯಾದಂಥ ಹಾನಿ ಇದಕ್ಕೆ ಉಂಟಾಗಿಲ್ಲ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇರುವ ಈ ಮಸೀದಿಯ ಹೆಸರು ಕುತುಬ್ ಶಾಹಿ ಮಸ್ಜಿದ್ ಅಂತ. ಇದರ ನಿರ್ಮಾಣವನ್ನು ಸುಲ್ತಾನ್ ಇಬ್ರಾಹಿಂ ಕುತುಬ್ ಶಾ 1555ರಲ್ಲಿ ನಿರ್ಮಾಣ ಮಾಡ್ತಾನೆ. ಇದರ ಮೇಲೆ ಸುಂದರವಾಗಿರುವ 2 ಮಿನಾರ್ಗಳನ್ನು ಇಲ್ಲಿ ನೋಡಬಹುದು. ಈ ಸುಂದರವಾಗಿರ್ತಕ್ಕಂಥ 2 ಮಿನಾರ್ಗಳೇ ಚಾರ್ ಮಿನಾರ್ ಮಾಡಲು ಪ್ರೇರೇಪಣೆ. 1585ರಲ್ಲಿ ಚಾರ್ ಮಿನಾರನ್ನು ಕೂಡ ನಿರ್ಮಾಣ ಮಾಡಲಾಯಿತು. ಅಂತಿಮವಾಗಿ ನಾವು ಇವಾಗ ತಲುಪಿರ್ತಕ್ಕಂಥದ್ದು ದರ್ಬಾರ್ ಹಾಲ್ಗೆ. ಇದು ಇಲ್ಲಿಂದನೇ ಶುರುವಾಗೋದು. ಈಗೇನು ತಾವು ನೋಡ್ತಾ ಇದ್ದೀರಾ ಈ ಒಂದು ಸುಂದರವಾಗಿರ್ತಕ್ಕಂಥ ಕಟ್ಟಡ ಇಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದೇ ಕಟ್ಟಡ ರಾಜನ ದರ್ಬಾರ್ ಹಾಲ್. ಕುತುಬ್ ಶಾಹಿ ದರ್ಬಾರ್ ಮಾಡಿದ ಒಂದು ಹಾಲ್. ಈ ದರ್ಬಾರ್ ಹಾಲ್ನಿಂದನೇ ರಾಜ ದರ್ಬಾರನ್ನು ಮಾಡ್ತಾ ಇದ್ದ. ಇಲ್ಲಿ ಕೂತುಕೊಂಡು ಎಲ್ಲವನ್ನ ವೀಕ್ಷಣೆ ಮಾಡ್ತಾ ಇದ್ದ. ಇದೇ ಒಂದು ಆಸ್ಥಾನ, ರಾಜನ ಆಸ್ಥಾನ, ಕುತುಬ್ ಶಾಹಿ ರಾಜನ ಆಸ್ಥಾನವಿದು. ಶತ್ರುಗಳು ಯಾರಾದರೂ ದಾಳಿ ಮಾಡಿದ ಸಂದರ್ಭದಲ್ಲಿ ರಾಜನು ತಪ್ಪಿಸಿಕೊಂಡು ತನ್ನ ಜೀವ ಉಳಿಸಲು ಈ ಒಂದು ದರ್ಬಾರ್ ಹಾಲ್ನಿಂದ ಚಾರ್ ಮಿನಾರ್ವರೆಗೆ ಸುರಂಗ ಮಾರ್ಗವನ್ನು ಕೊರೆಯಲಾಗಿದೆ. ಆ ಸುರಂಗ ಮಾರ್ಗ ನೇರವಾಗಿ ಚಾರ್ ಮಿನಾರನ್ನು ತಲುಪುತ್ತದೆ. ಈ ಒಂದು ಕಟ್ಟಡದ ಮೇಲೆ ಇನ್ನೊಂದು ಕಟ್ಟಡವನ್ನು ಕಟ್ಟಲಾಗಿದೆ. ನೀವು ನೋಡಬಹುದು. ನೀವು ಇವಾಗ ಈ ಒಂದು ಕಟ್ಟಡದಲ್ಲಿ ರಾಜ ಮಂತ್ರಿ ಮಂಡಲದೊಂದಿಗೆ ಇಲ್ಲಿ ಮೀಟಿಂಗ್ ಅನ್ನು ಮಾಡ್ತಾ ಇದ್ದ, ಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ತಾ ಇದ್ದ ಇದೇ ಒಂದು ಕಟ್ಟಡದಲ್ಲಿ. ಈ ಪಾಳು ಬಿದ್ದ ಇವೆಲ್ಲ ರಾಣಿ ಮಹಲ್ಗಳು ಔರಂಗಜೇಬನ ದಾಳಿಯ ವೇಳೆ ಬಾಂಬ್ ದಾಳಿಗೊಳಗಾಗಿ ಬಿದ್ದಿರತಕ್ಕಂಥದ್ದನ್ನು ಇಲ್ಲಿ ನೋಡಬಹುದು.
ವೀಕ್ಷಕರೇ, ಏನು ನೀವು ನೋಡ್ತಾ ಇದ್ದೀರಿ ಇವು ಎಲ್ಲ ರಾಣಿಯರ ಮಹಲ್ಗಳಿವು. ಆನಂತರ ಜನಾನಾ ಮಸ್ಜಿದ್, ಲೇಡೀಸ್ ಬಾಡಿಗಾರ್ಡ್ ರೂಮ್, ಮೇಕಪ್ ರೂಮ್, ಡ್ರೆಸ್ಸಿಂಗ್ ರೂಮ್, ಡಾನ್ಸ್ ಸ್ಟೇಜ್, ವಾಟರ್ ಫೌಂಟೇನ್, ಭಾಗಮತಿ ಪ್ಯಾಲೇಸ್, ತಾರಾಮತಿ ಪ್ಯಾಲೇಸ್ಗಳನ್ನು ನೀವು ಇಲ್ಲಿಂದ ನೋಡಬಹುದು. ರಾಜ ಮನೆತನದವರು ಹೋಗುವುದು ಬರುವುದು ಇದೇ ದಾರಿಯಲ್ಲಿ. ರಾಜ ಹಾಗೂ ರಾಜ ಮನೆತನದವರು ಇದೇ ಮಾರ್ಗವಾಗಿ ಹೋಗೋದು ಬರೋದು ಮಾಡ್ತಾ ಇದ್ರು. ಇವೆಲ್ಲ ಈಗೇನು ನೀವು ನೋಡ್ತಾ ಇದ್ದೀರಾ ಇವೆಲ್ಲ ರಾಣಿಯರ ಮಹಲ್ಗಳು, ರಾಣಿ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ರೂಮ್ಗಳು ಇವೆಲ್ಲ. ರಾತ್ರಿ ವೇಳೆ ಇಲ್ಲಿ ಲೈಟಿಂಗ್ ಶೋ ಕೂಡ ನಡೆಯುತ್ತದೆ. ಅದರ ಟಿಕೆಟ್ ಕೂಡ ಬೇರೆಯಾಗಿರುತ್ತದೆ. ಇದು ಕೆಳಗಿಂದ ನೋಡಿದರೆ ದರ್ಬಾರ್ ಹಾಲ್ ಈ ರೀತಿಯಾಗಿ ಕಾಣಿಸುತ್ತದೆ. ಇದು ದರ್ಬಾರ್ ಹಾಲ್, ರಾಜ ದರ್ಬಾರ್ ಮಾಡಿದಂಥ ಹಾಲು ಕೆಳಗಿಂದ ನೋಡಿದರೆ ಈ ರೀತಿಯಾಗಿ ಕಾಣಸಿಗುತ್ತದೆ. ಇದು ಈ ಜಾಗದಲ್ಲಿ ನೃತ್ಯವನ್ನು ಮಾಡಲಾಗ್ತಾ ಇತ್ತು. ರಾಜ ಹಾಗೂ ರಾಜ ಮನೆತನದವರು ಕುಳಿತುಕೊಂಡು ನೃತ್ಯ ಹಾಡುಗಳನ್ನು ಆನಂದಿಸ್ತಾ ಇದ್ದರು. ಇಲ್ಲಿ ಕಾರಂಜಿಯು ಕೂಡ ಇತ್ತು. ಆಗಿನ ಕಾಲದಲ್ಲಿ ಇಲ್ಲಿ ರಾಣಿಯರು ಮೇಕಪ್ ಮಾಡ್ಕೊಳ್ತಾ ಇದ್ದರು, ಶೃಂಗಾರ ಮಾಡ್ಕೊತಾ ಇದ್ದರು. ಶೃಂಗಾರಕ್ಕೆ ಬೇಕಾಗುವಂತಹ ವಸ್ತುಗಳನ್ನು ಈ ರೂಮ್ಗಳಲ್ಲಿ ಇಡಲಾಗುತ್ತಿತ್ತು. ದೊಡ್ಡ ದೊಡ್ಡ ಕನ್ನಡಿಗಳನ್ನು ಇಲ್ಲಿ ಹಾಕಲಾಗಿತ್ತು. ರಾಣಿಯರು ಹಾಗೂ ರಾಜಕುಮಾರಿಯವರು ಈ ಒಂದು ಸ್ಥಳದಲ್ಲಿ ಮೇಕಪ್ಪನ್ನು ಮಾಡ್ಕೊತಾ ಇದ್ದರು, ಶೃಂಗಾರಗೊಳ್ತಾ ಇದ್ದರು. ಆ ಒಂದು ಸ್ಥಳವಿದು. ಈ ಒಂದು ಸ್ಥಳದಲ್ಲಿಯೂ ಕೂಡ ನೃತ್ಯವನ್ನು ಮಾಡಲಾಗ್ತಾ ಇತ್ತು. ಈ ಮುರಿದು ಬಿದ್ದ ಇಮಾರತಿನ ಮೇಲೆ ಛಾವಣಿ ಇತ್ತು. ಇಲ್ಲಿ 3 ಅಂತಸ್ತಿನ ಕಟ್ಟಡವಿತ್ತು. ಇದು ಔರಂಗಜೇಬನ ದಾಳಿಯಲ್ಲಿ ಬಿದ್ದು ಹೋಗಿದೆ. ಇದರಲ್ಲಿ ರಾಜನ ಬೆಡ್ರೂಮ್ಗಳಿದ್ದವು ಹಾಗೂ ಖಜಾನೆಯೂ ಕೂಡ ಇಲ್ಲೇ ಇತ್ತು. ರಾತ್ರಿ ವೇಳೆ ಪಂಜನ್ನು ಹಚ್ಚಿದರೆ ಗೋಡೆಗಳು ಕಪ್ಪಾಗುತ್ತವೆಂದು ರಾತ್ರಿ ಬೆಳಕಿಗಾಗಿ ವಜ್ರಗಳನ್ನು ಗೋಡೆಯ ಮೇಲಿರುವ ಡಿಸೈನ್ಗಳ ಮೇಲೆ ಹಚ್ಚಿರ್ತಾ ಇದ್ರು.
ವೀಕ್ಷಕರೇ, ಏನು ತಾವು ನೋಡ್ತಾ ಇದ್ದೀರಿ, ಇದು ಗೆಸ್ಟ್ ಹೌಸ್. ಇದು ಕೇವಲ VIP ಗೆಸ್ಟ್ ಹೌಸ್. ರಾಜನ ಸಂಬಂಧಿಕರು ಅಥವಾ ಹೊರಗಿನಿಂದ ಬಂದ ಅತಿಥಿಗಳಿಗೆ ಇಲ್ಲಿ ಅತಿಥಿ ಸತ್ಕಾರ ಮಾಡಲಾಗುತ್ತಿತ್ತು. ರಾಜನ ಬಗ್ಗೆ ಏನಾದರೂ ಪಿತೂರಿ ಮಾಡಿದರೆ ರಾಜನಿಗೆ ಗೊತ್ತಾಗುವ ರೀತಿಯಲ್ಲಿ ಈ ಒಂದು ಬಿಲ್ಡಿಂಗಿನ ಮೇಲೆ ಛಾವಣಿಯಲ್ಲಿ ಡೈಮಂಡ್ ಕಟ್ಟಿಂಗ್ ಡಿಸೈನ್ನಿಂದ ಗೋಡೆಗಳ ಮುಖಾಂತರ ಇನ್ನೊಬ್ಬರಿಗೆ ಪಿಸು ಮಾತುಗಳು ಸಹಿತ ಕೇಳಿಸುತ್ತಿತ್ತು. ಅಂಥ ಒಂದು ತಂತ್ರಗಾರಿಕೆಯನ್ನು ಇಲ್ಲಿ ನಾವು ನೋಡಬಹುದು, ಮಾತುಗಳನ್ನು ಕೇಳಬಹುದು. ವೀಕ್ಷಕರೇ, ಇದು ಶಾಹಿ ಮಸೀದಿ. ಅಂದರೆ ಇಲ್ಲಿ ರಾಜ ಹಾಗೂ ರಾಜ ಮನೆತನದವರು ಇಲ್ಲಿ ನಮಾಜನ್ನು ಮಾಡ್ತಾ ಇದ್ರು. ಇಲ್ಲಿ ಈಗ CM ಧ್ವಜಾರೋಹಣವನ್ನು ನೆರವೇರಿಸ್ತಾರೆ ಇಲ್ಲಿ ಆಗಸ್ಟ್ 15ರಂದು. ವೀಕ್ಷಕರೇ, ಇದು ಒಂದು ಸ್ಟೇಜು. ಇಲ್ಲಿ ಆರ್ಕೆಸ್ಟ್ರಾ ಕಾರ್ಯಕ್ರಮ ನಡೆಯುತ್ತಿತ್ತು. ಇಲ್ಲಿ ನಗಾರಿ ವಾದ್ಯಗಳನ್ನು ಇಲ್ಲಿ ಬಾರಿಸ್ತಾ ಇದ್ದರು. ಥರದ ಒಂದು ವಾದ್ಯಗಳನ್ನು ಇಲ್ಲಿ ನುಡಿಸಲಾಗ್ತಾ ಇತ್ತು. ಇಲ್ಲಿ ಅತಿಥಿಗಳನ್ನು ಸ್ವಾಗತಿಸ್ತಿದ್ರು. ಈ ವೇದಿಕೆ ಮೇಲೆ ಮೇಲ್ಛಾವಣಿ ಇತ್ತು, ಆದರೆ ಅದು ಇವಾಗ ಬಿದ್ದು ಹೋಗಿದೆ. शानदार और नमूना है। तकरीबन 1500 शताब्दी का बना हुआ इब्राहिम सल्तनत थी उनकी। ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಹಾಗೂ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಅಂತಿಮವಾಗಿ ನಾವು ತಿರುಗಿ ಬಂದಿರತಕ್ಕಂಥದ್ದು ಮುಖ್ಯ ದ್ವಾರದಲ್ಲಿ.